ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ಹಲವಾರು ಸಂಚಿಕೆಗಳಿಂದ ಬ್ರಹ್ಮಕುಮಾರ ಮಹೇಶಣ್ಣ ಅವರ ಜೊತೆ ನಾವು ಪಯಣವನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಈ ಸಂಚಿಕೆಯೂ ಸಹ ನಾವು ಮಹೇಶಣ್ಣ ಅವ್ರ ಜೊತೆ ಪಯಣವನ್ನು ಮುಂದುವರಿಸೋಣ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮಹೇಶಣ್ಣವರು ಬ್ರಹ್ಮಕುಮಾರಿ ಸಂಸ್ಥೆಯ ಮಹಾನ್ ಲೇಖಕರಾಗಿದ್ದಂಥ ಜಗದೀಶ್ ಚಂದ್ರ ಹಸೀಜಾ ಅವರ ಒಡನಾಟದಲ್ಲಿದ್ದಂಥವರು, ಅವರ ಆಪ್ತರೂ ಸಹ. ಅನೇಕ ಪುಸ್ತಕಗಳು ಜಗದೀಶ್ ಚಂದ್ರ ಹಸೀಜಾ ಅವರು ಬರೆದಿದ್ದಾರೆ, ಸುಮಾರು 200ಕ್ಕೂ ಹೆಚ್ಚು. ಅವುಗಳಲ್ಲಿ ಬಹಳಷ್ಟು ಪುಸ್ತಕಗಳ ಜೊತೆಗಾರರಾಗಿದ್ದಂಥ ಮಹೇಶ್ ಅಣ್ಣವರು. ಬನ್ನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಣ್ಣವ್ರನ್ನ ಸ್ವಾಗತ ಮಾಡ್ತಾ ಅವರ ಜೀವನದ ಪುಟಗಳನ್ನು ತಿಳ್ಕೊಳ್ಳೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವರೇ, ತಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ರಿ, ಈ ಪ್ರಿಂಟಿಂಗ್ ಪ್ರೆಸ್ ಏನಿತ್ತು ಬ್ರಹ್ಮಕುಮಾರಿಸ್ಗೆ ಸಂಬಂಧಪಟ್ಟಂಥ ಪ್ರಿಂಟಿಂಗ್ ಪ್ರೆಸ್ ಪೂರ್ತಿ ದೆಹಲಿಯಿಂದ ರಾಜಸ್ಥಾನದ ಅಬು ರೋಡ್ಗೆ ಶಿಫ್ಟ್ ಆಯಿತು ಅಂತ. ಆದರೆ ಅಲ್ಲಿಂದ ಬರುವಾಗ ನಿಮಗೆ ಖುಷಿ ಏನೇ ಇತ್ತು, ಅಲ್ಲಿಂದ ಅವಿಷ್ಟು ಸಾಮಾನುಗಳನ್ನು ನೀವು ಒಂದೇ ಬಾರಿಗೆ ತೊಗೊಂಬಂದ್ರೆ ಅಥವಾ ಅನೇಕ ಬಾರಿ ಅಲ್ಲಿಂದ ಇಲ್ಲಿಗೆ ಓಡಾಡಿದ್ರೆ ಹೇಗೆ? ಮೊಟ್ಟ ಮೊದಲು ಪ್ರಿಂಟಿಂಗ್ ಮಷಿನ್, ಆಫ್ಸೆಟ್ ಮಷಿನನ್ನು ನಾನು ತೊಗೊಂಬಂದೆ. ಉಳಿದಿದ್ದು ಈ ಸಣ್ಣ ಪುಟ್ಟ ಅದು ಅಡಿಷ್ನಲ್ ಏನಿರುತ್ತೆ ಅದನ್ನೆಲ್ಲ ಮತ್ತೆ ಬೇರೆ ಟ್ರಕ್ಕಿಗೆ ಬಂದು ಕ್ರಮೇಣ ಒಂದಾದ ನಂತರ ಅದು ನಾನು ತರಬೇಕಾದ್ರೆ ಡೆಲ್ಲಿನೇ ಇಲ್ಲಿ ಬರಬೇಕಾದ್ರೆ 1.5 ದಿನ ಬೇಕಾಗ್ತದೆ ಲಾರಿಯಲ್ಲಿ. ದಾರಿಯಲ್ಲಿ ಅವರು ಇವರು ಲೌಕಿಕ ಡ್ರೈವರ್ಸ್ ಅಲ್ಲ, ಊಟಕ್ಕೆ ಅಲ್ಲೇ ನಿಲ್ಲೋರು. ಬೆಳಿಗ್ಗೆ ಆದ ತಕ್ಷಣ ಅಲ್ಲೊಂದು ಡಾಬಾ ಅಂತ ಬಂತು, ಆ ಡಾಬಾದಲ್ಲಿ ಅವರು ಸ್ನಾನ ಮಾಡ್ತಿದ್ರು. ಆಮೇಲೆ ಅಲ್ಲಿ ಸ್ನಾನ ಮಾಡಿ ಊಟ ಮಾಡೋರು. ಈಗ ನಾನು ಬ್ರಹ್ಮಕುಮಾರಲ್ಲಿ ಏನು ಮಾಡೋದು, ಅದಕ್ಕೆ ನಾನು ಅವ್ರ ಜೊತೆ ತಣ್ಣೀರು ಸ್ನಾನ ಮಾಡಿದೆ. ಬಟ್ ಅವ್ರು ಊಟ ಮಾಡಿದ್ರೆ ನಾನು ಊಟ ಮಾಡುವಾಗಿಲ್ಲ. ನಾನು ನೀರು ಕುಡ್ಕೊಂಡೆ ಆರಾಮಾಗಿ ಬಾಬಾ ನೆನಪಲ್ಲಿ ಕೂತ್ಕೊಂಡೆ. ಯಾಕಂದರೆ ಎಷ್ಟು ಖುಷಿ ಇತ್ತಂದರೆ ಹಸಿವಿನ ಅನುಭವ ನನಗೆ ಆಗ್ತಿರಲಿಲ್ಲ. ಈಗ ನಾವು ಕೇವಲ ಪುಸ್ತಕದಲ್ಲಿ ಓದ್ತಾ ಇದ್ವಿ. ನಾವು ವಿದ್ಯಾರ್ಥಿ ಜೀವನದಲ್ಲಿ ಮನುಷ್ಯನಿಗೆ ಬಹಳ ಸುಖ ಸಿಕ್ಕಾಗ, ಬಹಳ ಆನಂದದಲ್ಲಿದ್ದಾಗ ಅವನಿಗೆ ಹಸಿವು ಅನಿಸೋದಿಲ್ಲ, ಊಟ ಹೋಗೋದೇ ಇಲ್ಲ ಅಂತ. ಯಾವ ರೀತಿ ದುಃಖದಲ್ಲಿ ಅನ್ನ ಒಳಗೆ ಹೋಗೋದಿಲ್ಲ, ಹಾಗೆ ಸುಖದಲ್ಲೂ ಹೋಗೋದಿಲ್ಲ ಅಂತ. ಅದು ನನಗೆ ಪ್ರಾಕ್ಟಿಕಲ್ ಅನುಭವ. ನಾನು 1.5 ವರ್ಷ ಅಲ್ಲೇ ಊಟ ಮಾಡಿ ಹೊರಟವನು, ಶಾಂತಿವನಕ್ಕೆ ಬರೋವರೆಗೂ ನಾನು ಏನೂ ತಿನ್ನಲಿಲ್ಲ, ಬರೀ ನೀರು ಮಾತ್ರ ಕುಡಿದಿದ್ದು. ಬಟ್ ನನಗೆ ಆ ಹಸಿವು, ನೀರಡಿಕೆ ಅನ್ನುವಂಥದ್ದೇ ಅನುಭವ ಆಗ್ತಿರಲಿಲ್ಲ. ಅದಕ್ಕೆ ಜೀವನದಲ್ಲಿ ಖುಷಿ ಬಹಳ ಮುಖ್ಯ ಅಂತ. ಅದಕ್ಕೆ ಎಂಥ ಪರಿಸ್ಥಿತಿ ಇರಲಿ ನಾವು ಭಾಳ ಖುಷಿಯಿಂದ ಇರ್ತಕ್ಕಂಥದ್ದು. ಅದರ ಖುಷಿ ಸಿಗೋದು ಯಾವಾಗ ನಾವು ಪರಮಾತ್ಮನ ಜೊತೆಗಾರನಾಗಿ ಮಾಡಿಕೊಂಡಾಗ, ಪರಮಾತ್ಮನಲ್ಲಿ ಪೂರ್ಣತಃ ನಂಬಿಕೆ ಇಟ್ಟಾಗ ಮತ್ತು ಪರಮಾತ್ಮನನ್ನು ನಾವು ನಮ್ಮವನ್ನಾಗಿ ಮಾಡಿಕೊಂಡಾಗ. ಇದು ನನ್ನ ಪ್ರಾಕ್ಟಿಕಲ್ ಅನುಭವ. ಹೀಗೆ ಬರ್ತಾ ನಾವು ಅಬು ರೋಡ್ ತಲುಪಿದ್ವಿ. ಈ ಮಧ್ಯೆ ನಂದೊಂದು ಚಿಕ್ಕ ಪ್ರಶ್ನೆ. ನೀವು 6 ವರ್ಷ ದೆಹಲಿಯಲ್ಲಿದ್ದಿರಿ, ಒಂದು ಬಾರಿ ಜಗದೀಶ್ ಚಂದ್ರ ಹಸೀಜಾ ಅವ್ರನ್ನ ಭೇಟಿ ಮಾಡಿದ್ರಿ. ಆದರೆ ಈ 6 ವರ್ಷಗಳಲ್ಲಿ ಮತ್ತೆ ಅವ್ರ ಜೊತೆ ಒಡನಾಟದಲ್ಲಿ ಬರುವಂಥ ಯಾವುದಾದ್ರೂ ಅವಕಾಶಗಳಿರಲಿಲ್ವಾ? ಹಾಗೆ ಭೇಟಿ ಆಗ್ತಿತ್ತು, ಹಲೋ ಹಾಯ್ ಓಂ ಶಾಂತಿ ಹೇಳ್ತಿದ್ರು. ಬಟ್ ನಾವು ಬರುವಂಥದ್ದು ಫೈನಲ್ ಆದಮೇಲೆ ಒಂದು ಸಾರಿ ನಾನು ಅವ್ರ ಹತ್ರ ಆರ್ಟಿಕಲ್ ತಗೊಳ್ಕೊಂಬ ಹೋದಾಗ ಅವರು ನನ್ನ ಕರೆದ್ರು ಅಂದ್ರೇನು, ನಾನು ವಿಸಿಟಿಂಗ್ ರೂಮ್ನಲ್ಲಿ ಕೂತ್ಕೊಂಡಾಗ ಅವರೇ ಸ್ವತಃ ಇಳಿದು ಬಂದು ಜೊತೆ ಕೂತ್ಕೊಂಡ್ರು. ಸುಮಾರು ಹೊತ್ತು ಮಾತಾಡಿದರು. ದೇಖೋ ಮಹೇಶ್ ಭಾಯ್, ಆಪ್ನೆ ಆಕರ್ ಏಕ್ ಡಿಪಾರ್ಟ್ಮೆಂಟ್ ಈಗ ಖೋಲ್ ದಿಯಾ. ಅಂದರೆ ನೋಡಪ್ಪ ಮಹೇಶು, ನೀನು ಬಂದ ಮೇಲೆ ನಮ್ಮ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಒಂದು ಹೊಸ ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಆಯಿತು. ಅಂದರೆ ಇದುವರೆಗೂ ನಾವೇನು ಹೊರಗಡೆ ಕಂಪೋಸಿಂಗ್ ಮಾಡಿಸ್ತಿದ್ವಲ್ಲ, ಟೈಪಿಂಗ್ ಮಾಡೋದು, ಅದನ್ನ ಪೇಜ್ ಮಾಡೋದು, ಇದನ್ನೆಲ್ಲ ನಾವು ಹೊರಗಡೆ ದುಡ್ಡು ಕೊಟ್ಟು ಮಾಡಿಸ್ತಿದ್ವಿ. ಅದಕ್ಕೋಸ್ಕರ ಬಹಳಷ್ಟು ಸಮಯ ಹೋಗ್ತಿತ್ತು. ಅದೊಂದು ಸೆಕ್ಷನ್ನೇ ನೀ ಬಂದ ಮೇಲೆ ಓಪನ್ ಆಯ್ತಲ್ಲ, ಬಹಳ ಸಂತೋಷ. ಅಲ್ಲದೆ ನೀನು ಒಬ್ಬ ದಕ್ಷಿಣ ಭಾರತವನ್ನಾಗಿ ಇಷ್ಟೊಂದು ಹಿಂದಿ ಇಂಗ್ಲೀಷನ್ನು ಅಚ್ಚುಕಟ್ಟಾಗಿ ಸೇವೆ ಮಾಡೋದಲ್ಲ, ನನಗೆ ಬಹಳ ಸಂತೋಷ ಆಯಿತು ಅಂತ ಹೇಳಿದರು. ಇಷ್ಟು ಮಾತಾಡ್ತಾ ಒಬ್ಬರು ಸಿಸ್ಟರು ಬಂದು ಒಂದು
ದೊಡ್ಡ ಜಗ್ಗು ತಂದು ಅವ್ರ ಪಕ್ಕದಲ್ಲಿ ಇಟ್ಟರು. ಅದ್ರ ಜೊತೆ 2 ಗ್ಲಾಸ್. ಆಮೇಲೆ ಆ ಜಗ್ಗು ತೆಗೆದುಬಿಟ್ಟು ಒಂದು ಗ್ಲಾಸ್ನ ಆ ಒಂದು ಇದರಲ್ಲಿ ಅವರು ಹಾಕಿದರು. ಅದು ಮಾವಿನ ಹಣ್ಣಿನ ರಸ. ಯಾಕೆ ಆ ಮಾವಿನ ಹಣ್ಣಿನ ಒಂದು ಸೀಸನ್ ಇರೋ ಕಾರಣ ಮಾವಿನ ಹಣ್ಣಿನ ರಸ ಹಾಕಿ ಕೊಟ್ಟರು, ತಗೋ ಪೀಲೋ ಅಂತ. ಆವಾಗ ನಾನು ಹೇಳಿದೆ, ನೈ ಭಾಯ್ ಸಾಬ್ ಮುಜೆ ಅಭಿ ತೋ ಮೈ ನಾಸ್ತಾ ಕರ್ಕೆ ಆಯಾ ಹೂಂ. ನಾನು ಜಸ್ಟ್ ಈಗ ತಿಂಡಿ ತಿಂದು ಬಂದಿದ್ದೀನಿ, ಟಿಫನ್ ತಿಂದು ಬಂದಿದ್ದೀನಿ. ಮತ್ತು ನನಗೆ ಅಷ್ಟು ಮಾವಿನ ಹಣ್ಣಿನ ರಸ ಬೇಸಿಗೆ ಅಲ್ಲಲ್ಲ, ನಮ್ಮ ಭಾವನೆ ಅಲ್ಲ. ಮಾವಿನ ಹಣ್ಣು ಏನು ಹೀಟು, ಅದಕ್ಕೋಸ್ಕರ ಕುಡಿದ್ರೆ ಜಾಸ್ತಿ ಹೀಟ್ ಆಗುತ್ತೆ, ಅದಕ್ಕೆ ನಾನು ಮಾವಿನ ಹಣ್ಣಿನ ರಸ ಬೇಡ ಅಂತ ಅವ್ರು ಹೇಳಿದರು. ಹಾಗಲ್ಲ, ಭಾಳ ಚೆನ್ನಾಗಿದೆ, ನಿನಗಂತ ಸ್ಪೆಷಲ್ ಮ್ಯಾಂಗೋ ಶೇಕ್ ಮಾಡಿಸಿದ್ದೀನಿ, ಸ್ವಲ್ಪ ಕುಡಿ ಅಂಥೇಳಿ. ಆಯಿತು, ಒಂದು ಗ್ಲಾಸ್, ಅರ್ಧ ಗ್ಲಾಸ್ ಕೊಡು ಅಂತ ಹೇಳಿದೆ. ಅವರು ತುಂಬಿದ ಗ್ಲಾಸಲ್ಲಿ ಅರ್ಧ ಅದರಲ್ಲಿ ಹಾಕ್ಬಿಟ್ಟು ಅರ್ಧ ಗ್ಲಾಸ್ ಕೊಟ್ಟರು. ಅವರು ನಾನು ಕುಡಿತಿರ್ಬೇಕಾದ್ರೆ ಅದು ಮಾತಾಡ್ತಾ ಹೋದರು. ನಾನು ಅದಕ್ಕೆ ಅವ್ರ ಪ್ರಶ್ನೆ ಕೇಳ್ತಾ ಹೋದರು, ನಾನು ಉತ್ತರ ಕೊಡ್ತಾ ಹೋದೆ. ಆಮೇಲೆ ನಾನು ಕುಡಿತಾ ಇದ್ದೆ, ನಾನು ಉತ್ತರ ಕೊಡ್ತಾ ಇದ್ದೆ. ಅದರ ಮಾತು ಮುಗಿದಾಗ ಆ ಜಗ್ ಖಾಲಿಯಾಗಿತ್ತು. ತುಂಬಿದ ಜಗ್ ಏನು ಅದರಲ್ಲಿ ಏನಿತ್ತಲ್ಲ, ಆ ಫುಲ್ ಆ ಒಂದು ಮಾವಿನ ಶೇಕನ್ನು, ಮ್ಯಾಂಗೋ ಶೇಕನ್ನು ನನಗೆ ಅವ್ರ ಮಾತನ್ನು ಮಾತಾಡಿಸ್ತಾನೆ ಕುಡಿಸ್ಬಿಟ್ಟಿದೆ. ನನಗೆ ಅರಿವೇ ಇಲ್ಲ ನಾನು ಕುಡಿತಿದ್ದೀನಿ ಅಂತ. ಅವ್ರು ಹಾಕೋರು ನಾನು ಕುಡಿಯೋರು, ಅವ್ರು ಹಾಕೋರು ನನಗೆ ನಾನು ಕುಡ್ದಿದ್ದೀನಿ ಅಂತ ಒಂದು ಅರಿವೇ ನನಗಿಲ್ಲ. ಆಮೇಲೆ ನಾನು ನೋಡಿದಾಗ ಖಾಲಿಯಾಗಿತ್ತಲ್ಲ, ಆಗ ಅವ್ರು ನಗಕ್ಕೆ ಶುರು ಮಾಡಿದರು. ಅಂದರೆ ಆ ಆತ್ಮನಲ್ಲಿ ಎಷ್ಟೊಂದು ಆತ್ಮೀಯತೆ ಮತ್ತು ಎಷ್ಟೊಂದು ಪ್ರೀತಿ ಇತ್ತು ಅನ್ನೋದನ್ನು ಅದು ನನಗೆ ಅನ್ನಿಸ್ತದೆ. ಯಾಕಂದರೆ ಅವರ ಮಾತಿನ ಒಂದು ಮಧುರತೆಯಲ್ಲಿ, ಅವರ ಭಾವನೆಯ ಒಂದು ಪ್ರಕಂಪನಗಳು, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಎಂಥವ್ರನ್ನೂ ಮೋಲ್ಡ್ ಮಾಡ್ತಕ್ಕಂಥದ್ದು, ಮೋಡಿ ಮಾಡ್ತಕ್ಕಂಥದ್ದು. ಅವ್ರ ಮಾತನ್ನು ಕೇಳ್ತಾ 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 ನಾನು ಒಂದು ಜಗ್ಗು ಮಾವಿನ ರಸವನ್ನು ಕುಡಿದೆ, ಬೇಡ ಅನ್ನೋನು. ಅರ್ಧ ಗ್ಲಾಸ್ ಅಂದಿರೋರು. ಈಗ ಇಷ್ಟೊಂದು ಪ್ರೀತಿಯಿಂದ, ಅಂದರೆ ಅವ್ರ ಪ್ರೀತಿ ಎಷ್ಟು ಶಕ್ತಿಶಾಲಿ ಅನ್ನೋದನ್ನು ನನಗೆ ಅನುಭವ ಆಯಿತು. ಅದು ಭೇಟಿ. ಆಮೇಲೆ ನಾನು ಶಾಂತಿವನಕ್ಕೆ ಶಿಫ್ಟ್ ಆದೆ. ಈ ಶಾಂತಿವನ ಅಬುರೋಡ್ನಲ್ಲಿರುವಂಥ ಶಾಂತಿವನಕ್ಕೆ ನೀವು ಶಿಫ್ಟ್ ಆದಮೇಲೆ ನಿಮ್ಮ ಕಾರ್ಯವೈಖರಿ ಏನಿತ್ತು, ಅಥವಾ ಅಲ್ಲಿ ನಿಮ್ಮ ಜವಾಬ್ದಾರಿಗಳೇನಾದ್ರು ಬದಲಾವಣೆ ಆಯಿತಾ, ಅಥವಾ ಸೇಮ್ ಅದೇ ಥರ ಇತ್ತಾ? ಇಲ್ಲ, ಇಲ್ಲಿ ಬಂದಮೇಲೆ ಅದೇ ಜವಾಬ್ದಾರಿಗಳು, ಆದರೆ ಕೆಲವು ಜವಾಬ್ದಾರಿ, ಯಾವಾಗ ನಾವು ಪ್ಲೇಟ್ ಎಲ್ಲ ಮಾಡಿಸ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾಗ್ತಿತ್ತು, ಅದು ನನಗೆ ನಿಂತೋಯ್ತು. ಬಾಕಿ ಹಿಂದಿ ಇಂಗ್ಲೀಷು ಟೈಪ್ ಮಾಡೋದು, ಅವುಗಳ ಮ್ಯಾಗ್ಜಿನ್ ಸೈಜ್ನಲ್ಲಿ ಸೆಟ್ ಮಾಡೋದು, ಆಮೇಲೆ ಅದನ್ನ ಫೈನಲ್ ಮಾಡಿ ಪ್ಲೇಟ್ ಮಾಡೋದಕ್ಕೆ ಕೊಡೋದು. ಪ್ಲೇಟ್ ಮೇಕಿಂಗ್ ಸೆಕ್ಷನ್ ನಮ್ಮಲ್ಲಿ ಬಂದಿತ್ತು. ನಂತರ ಈ ಅಕೌಂಟ್ಸ್ ಮೇಂಟೈನ್ ಮಾಡೋದು, ಯಾವುದು ನನ್ನ ಮೊದಲಿಂದನೂ ಅಲ್ಲಿತ್ತು. ಬಂದಂಥ ಎಮ್ಒಗಳನ್ನ, ಚೆಕ್ ಡ್ರಾಫ್ಟ್ಗಳನ್ನು ಅವನ್ನೆಲ್ಲ ತೊಗೊಳ್ಳೋದು, ಅದನ್ನು ಬ್ಯಾಂಕಿಗೆ ಜಮಾ ಮಾಡ್ತಕ್ಕಂಥದ್ದು, ಆ್ಯಸ್ ಯೂಶ್ವಲ್ ಅದು ಏನಿತ್ತು ಅದು ಇತ್ತು. ಆಮೇಲೆ ನಾನು ಸ್ಟಾಕ್ ಮೇಂಟೈನ್ ಮಾಡ್ತಾಯಿದ್ದೆ, ಇಂಕ್ ಸ್ಟಾಕು, ಪೇಪರ್ ಸ್ಟಾಕು, ಆಮೇಲೆ ಲೇಬರ್ಗಳಿಗೆ ಪೇಮೆಂಟ್ ಮಾಡ್ತಕ್ಕಂಥದ್ದು ಅಂತೂ ಅಕೌಂಟ್ಸು ಮತ್ತು ಕಂಪ್ಯೂಟರ್ ಸೆಕ್ಷನ್ ಇವು ಎರಡು ನಾನು ಬಂತು. ಆಮೇಲೆ ಈ ಮಧ್ಯದಲ್ಲಿ ನಾವು ಒಂದು ಜರ್ಮನಿಯಿಂದ ಒಂದು ಪ್ರಿಂಟಿಂಗ್ ಮಷಿನ್ ಬುಕ್ ಮಾಡಿದ್ವಿ. ಅದು ವಯಾ ಶಿಪ್ನಲ್ಲಿ ಸಮುದ್ರದಿಂದ ಬಂದಿತ್ತು. ಆದರೆ ಕಸ್ಟಮ್ಗೋಸ್ಕರ ಅದು ಮಡ್ರಾಸ್ನಲ್ಲಿ, ಈಗ ಏನು ಚೆನ್ನೈ ಅಂತ ಕರಿತಾರಲ್ಲ, ಅವಾಗ ಮದ್ರಾಸ್ ಅಂತಿತ್ತು. ಆ ಮದ್ರಾಸ್ನಲ್ಲಿ ಅದು ಹೆಲ್ಡಪ್ ಆಗಿಬಿಟ್ಟಿತ್ತು. ಅವರು ಕಸ್ಟಮ್ನವರು ರಿಲೀಸ್ ಮಾಡ್ತಾ ಇರಲಿಲ್ಲ. ಹೀಗಾಗಿ ಆತಮ್ ಪ್ರಕಾಶ್ ಭಾಯ್ ಅವರು ಪುನಃ ಆ ಮದ್ರಾಸಿಗೆ ಹೋಗ್ಬೇಕಾಗ್ತಿತ್ತು. ಅವರು ಮದ್ರಾಸಿಗೆ ಸುಮಾರು ಇದು ಒಂದು 6 ತಿಂಗಳವರೆಗೂ ನಡೀತು. ಅಂಥ ಸಮಯದಲ್ಲಿ ಶುರುವಾತ್ನಲ್ಲಿ ಪ್ರಿಂಟಿಂಗ್ ಪ್ರೆಸ್ ಸೆಟಪ್ ಆಗುವಂಥ ಸಮಯದಲ್ಲಿ ಬಾಬಾ ಒಂದು ಒಳ್ಳೆಯ ಅನುಭವ ಮಾಡಿಸಿದ್ರು. ಅಂದರೆ ಅವರು ಇಲ್ಲದೇ ಇರೋ ಕಾರಣ ಪೂರ್ಣ ಎಲ್ಲ ಜವಾಬ್ದಾರಿಯನ್ನು ನನಗೆ ನಿಭಾಯಿಸಬೇಕಾಯಿತು. ಆದರೆ ನನಗೇನದು ಕಷ್ಟ ಆಗಲಿಲ್ಲ. ಅದೇನೋ ಭಗವಂತನ ದಯೆ ಅಂತಿರೋ, ಕೃಪೆ ಅಂತಿರೋ, ಅಥವಾ ಅವನ ಒಂದು ಉಪಕಾರ ಅಂತಿರೋ ಗೊತ್ತಿಲ್ಲ. ಅಂತೂ ಬಂದಂಥ ಎಲ್ಲ ಸಮಸ್ಯೆಗಳು ಬಹಳ ಸಹಜವಾಗಿ ದೂರ ಆದವು. ಆಮೇಲೆ ನಾವು ಬಂದಾಗ ನಮ್ಮ ಜೊತೆ ಕೆಲವು ಲೌಕಿಕ ಕೆಲಸಗಾರರು, ಈ ಮೆಕ್ಯಾನಿಕ್ಸು, ಕಾರ್ಮಿಕರನ್ನ ನಾವು ಅಲ್ಲಿಂದ ಕರ್ಕೊಂಡ್ಬಂದಿದ್ವಿ. ಯಾಕಂದರೆ ಇಲ್ಲೇ ಆಫ್ಸೈಟ್ ಹಳ್ಳಿನಲ್ಲಿ ಎಲ್ಲಿ ಸಿಗೋಲ್ವಲ್ಲ, ಅದಕ್ಕೋಸ್ಕರ
ಆವಾಗ ಸ್ವಲ್ಪ ಈ ಶಾಂತಿವನದಲ್ಲಿ ಇದ್ದಂಥ ಭೋಪಾಲ್ ಭಾಯಿ ಅವರಿಗೆ ಮತ್ತು ನಮ್ಮಗಳಿಗೆ ಸ್ವಲ್ಪ ಮಧ್ಯೆ ಮಧ್ಯೆ ಕ್ಲ್ಯಾಶ್ ಆಗ್ತಿತ್ತು. ಅವರೆಲ್ಲ ನೀವು ಅವ್ರನ್ನ ಇಲ್ಲೇ ಊಟಕ್ಕೆ ಕೊಡಬಾರ್ದು, ಏನೋ ಅಂತೂ ನಮ್ಮ ನಿಯಮಗಳ ವಿರುದ್ಧ ಹಾಗೆ ಹೀಗೆ, ಅವ್ರನ್ನೆಲ್ಲ ಇಲ್ಲಿ ಅಜ್ಞಾನಿಗಳನ್ನ ಇಲ್ಲಿ ಇರಿಸಬಾರ್ದು ಹಾಗೆ ಹೀಗೆ ಅಂತ. ಆದರೆ ದಾದಿಯವರು ಇದಕ್ಕೆ ಬಹಳ ಸಪೋರ್ಟ್ ಕೊಟ್ಟರು. ಇಲ್ಲ, ಕೆಲವು ದಿವಸದವರೆಗೆ ನೀನು ಸಹನೆ ಮಾಡು, ಆಮೇಲೆಲ್ಲ ಬದಲಾವಣೆ ಮಾಡೋಣ, ಅವ್ರಿಗೋಸ್ಕರ ಒಂದು ಮನೆಗಳನ್ನು ಕಟ್ಟೋಣ ಹಾಗೆ ಹೀಗೆ ಅಂತ ಮಾಡಿ ಮುಂದೆ ಈ ರೀತಿಯಾಗಿ ಎಷ್ಟೋ ಪರಿಸ್ಥಿತಿಗಳು ಬಂದರೂ ಬಟ್ ಬಾಬನ ಕೆಲಸ ಮಾತ್ರ ಸರಾಗವಾಗಿ ಹೋಗ್ತಾ ಇತ್ತು. ಅದು ಒಂದು ಥರದ ಆನಂದದ ಜೀವನ ನಾನು ಕಳೆದೆ. ಮತ್ತು ಅದೇ ಆಲಾಪ ಇಲ್ಲಿ ಬಂದ ತಕ್ಷಣ 1 ವರ್ಷ ಕಳೀತು. ದಾದಿ ಮೌಂಟ್ ಆಬೂದಿಂದ ಆ ಶಾಂತಿವನಕ್ಕೆ ವಾರದಲ್ಲಿ ಒಂದು ಸಲ ಅಥವಾ 15 ಸಲ ಒಂದು ಸಲ ಬರ್ತಾಯಿರುತ್ತೆ. ಕಾರೋಬಾರ ದಿನೇ ಜಾಸ್ತಿ ಆಗ್ತಾಯಿತ್ತು. ಆವಾಗ 1 ವರ್ಷ ಮುಗಿದೋಗಿತ್ತು, ಸುಮಾರು 93 ಆ್ಯಂಡ್ ಇರ್ಬೋದು. ಅವಾಗ ಒಂದು ಸಾರಿ ಎಲ್ಲ ಶಾಂತಿವನದ ನಿವಾಸಿಗಳ ಜೊತೆಗೆ ದಾದಿ ಅಲ್ಲೊಂದು ಗಾರ್ಡನ್ ಇತ್ತು, ಗಾರ್ಡನ್ದಲ್ಲಿ ಕೂತ್ಕೊಂಡು ಕೇಳ್ತಾಯಿದ್ರು, ಕ್ಷೇಮ ಸಮಾಜ ಎಲ್ಲರೂ ಚೆನ್ನಾಗಿದ್ದೀರಾ, ಯಾರಿಗಾದ್ರೂ ಏನಾದರೂ ಕೇಳ್ಬೇಕಂತ ಇದೆಯಾ ಅಥವಾ ಯಾರಿಗಾದ್ರೂ ಏನಾದರೂ ಆಸೆ ಇದೆಯಾ ಅಂತ ಕೇಳಿದ್ರು. ಯಾರಿಗೇನಾದರೂ ಕೇಳ್ಬೇಕಂದ್ರೆ ಕೈ ಎತ್ತಿರಿ ಅಂತ ಹೇಳಿದ್ರು. ಅಲ್ಲಿ ಒಬ್ಬರು ಚಿರಂಜೀವಿ ಅಂತ ಒಬ್ಬ ಅಣ್ಣ, ಈಗ ಸೋಪ್ ಫ್ಯಾಕ್ಟ್ರಿ ಇದೆ, ಅದರಲ್ಲೇ ಸೇವೆ ಮಾಡ್ತಾರೆ ಅವರು ನಾನು ಇಬ್ಬರು ಮಾತಾಡ್ಕೊಂಡ್ವಿ. ಇವತ್ತು ನಾವು ನಂಬಿದ್ದಂಥ ಸಮಸ್ಯೆಗಳನ್ನ ದಾದಿಗೆ ಹೇಳೋಣ ಅಂತ. ಅವಾಗ ದಾದಿ ಪ್ರಶ್ನೆ ಕೇಳಿದರು. ಅವರು ಕೇಳಿದಾಗ ನಾವಿಬ್ಬರು ಕೈ ಎತ್ತೋಣ ಅಂತ. ನಾನು ಮುಂದ್ಗಡೆ ಕೂತ್ಕೊಂಡಿದ್ದೆ. ಅವ ದಾದಿ ಕೇಳಿದ್ರಿ, ಯಾರಿಗಾದ್ರೂ ಏನಾದ್ರು ದಾದಿನ ಕೇಳಬೇಕಾ ಅಂತ. ಅದಕ್ಕೆ ನಾನು ಕೈ ಎತ್ತಿದೆ. ನನಗೆ ಸಪೋರ್ಟ್ ಇದ್ದಾರೆ ಅಂತ. ಹಿಂತಿರುಗಿ ನೋಡಿದಾಗ ಅವನೇನು ಎತ್ತಿರಲಿಲ್ಲ, ಅವ್ನು ಸುಮ್ಮನೆ ಕೂತ್ಕೊಂಡಿದ್ದೆ, ನಾನೊಬ್ಬನೇ ಕೈ ಎತ್ತವನು. ಅವಾಗ ದಾದಿಗೆ ಅಚ್ಚಾ ಠೀಕ್ ಹೈ ಫಿರ್ ಬಾದ್ ಮೇ ಮಿಲ್ಲೇನಾ ಅಂತ ಹೇಳಿದ್ರು. ಈಗ ಕ್ಲಾಸ್ ಮುಗಿದಾದ್ಮೇಲೆ ಭೇಟಿ ಮಾಡೋ ದಾದಿಗೆ ಅಂತ. ನನಗೆ ಎದೆಯಲ್ಲಿ ಡಬ ಹೊಡ್ಕೊಳ್ಳೋಕೆ ಶುರು ಆಯಿತು. ಅಲ್ಲ, ನಾವು ಅವ್ನ ಚಿರಂಜೀವಿ ಮತ್ತು ಅವನ ಜೊತೆ ಒಂದು 3-4 ಜನ ಎಲ್ಲ ಸೇರಿಕೊಂಡು ದಾದಿ ಜೊತೆ ನಾವು ಕೈ ಎತ್ತೋಣ, ಮಾತಾಡೋಣ ಅಂತ. ಕೊನೆ ನಾನೊಬ್ಬರೇ ಆದೆ. ದಾದಿ ಹೋಗಿ ಭೇಟಿ ಮಾಡಿದೆ. ಏನು ಸಮಾಚಾರ? ದಾದಿ ಮಧುಬನ್ ಮೇ ಆನಾ ಹೈ, ಅದೇ ಹಳೆ ರಾಗ, ನನಗೆ ಮಧುವನದಲ್ಲಿ ಬರಬೇಕು ಅಂತ. ದಾದಿ ಅಂದರು, ಮಹೇಶ್ ಏನು ಮಾತಾಡ್ತಿದ್ದೀಯ? ಬಾಬಾ ಭಗವಂತ ನಿನಗೆ ಇಷ್ಟೊಂದು ಸೇವೆ ಕೊಟ್ಟಿದ್ದಾನೆ, ಜವಾಬ್ದಾರಿ ಕೊಟ್ಟಿದ್ದಾನೆ. ಆತಮ್ ಪ್ರಕಾಶ್ ಇಲ್ಲದೆ ಹೋದರೂ ನೀನೆಲ್ಲ ಪ್ರೆಸ್ಸನ್ನು ನೋಡ್ಕೊಳ್ತಿದ್ದೀಯಾ, ಅವನು ನೆಕ್ಸ್ಟು ನೀನೇ ಇದೆಯಾ, ಇದನ್ನೆಲ್ಲ ಬಿಟ್ಟು ಯಾಕೆ ಬರ್ತೀಯ ಅಂತ. ದಾದಿ, ನನ್ನ ಲಕ್ಷ್ಯ ಈ ಎಲ್ಲ ಡಿಪಾರ್ಟ್ಮೆಂಟು ಅಧಿಕಾರ ಅಲ್ಲ, ನನಗೆ ಮಧುಬನದಲ್ಲಿರುವಂಥದ್ದು ಯಾವ ಸ್ಥಾನದಲ್ಲಿ ಭಗವಂತ ಬರ್ತಾನೋ ಆ ಸ್ಥಾನದಲ್ಲಿ ನಾನಿರಬೇಕು. ತಿರುಗಿ ಸೋಚಲು ಅಂತ. ಅದೇ ಆದರೂ ಯೋಚನೆ ಮಾಡು, ಇನ್ನೂ 1 ಸಲ ಅಲ್ಲ, ಇನ್ನೂ 10 ಸಲ ಯೋಚನೆ ಮಾಡು. ದಾದಿಗೆ ಹೇಳು, ನೈ ದಾದಿ ಈ ಮೇರ ಫೈನಲ್, ನಾನು ಮೇಲೆ ಬರಲೇಬೇಕು ಅಂತ. ಸರಿ, ಆದರೆ ಒಂದು ಕಂಡೀಷನ್ನು. ಏನು? ನೀವು ಆತಮ್ ಪ್ರಕಾಶ್ ಬಾಯಿ ಪರ್ಮಿಷನ್ ತೊಗೊಳ್ಬೇಕು ಅಂತ. ಸರಿ ಅಂದೆ ನಾನು. ಒಂದು ದಿವಸ ಆತಮ್ ಪ್ರಕಾಶ್ ಬಾಯಿಗೆ ಒಂದು ಪತ್ರ ಬರೆದು ಬಹಳ ಸುಂದರವಾಗಿ, ಭಾಯಿಜಿ, ಭಾಯಿ ಸಾಬ್, ನಾನು 6 ವರ್ಷ ನಿಮ್ಮ ಹತ್ರ ಸೇವೆ ಮಾಡಿದ್ದೀನಿ. ಇವತ್ತಿನವರೆಗೂ ನನ್ನಿಂದ ಈ ಪ್ರಿಂಟಿಂಗ್ ಪ್ರೆಸ್ಸದ ಯಾವುದೋ ವಸ್ತುವಿಗೂ 1 ಪೈಸೆಯಷ್ಟು ನಾನು ಹಾನಿ ಮಾಡಿಲ್ಲ, ಯಾವುದನ್ನು ವೇಸ್ಟ್ ಮಾಡಿಲ್ಲ. ಎಲ್ಲವನ್ನೂ ಸರಿಯಾಗಿ ಪ್ರಾಮಾಣಿಕವಾಗಿ ನಾನು ನನ್ನ ಸೇವೆ ಮಾಡಿದ್ದೀನಿ. ನನ್ನ ಲಕ್ಷ್ಯ ಇಲ್ಲಿ ಸೇವೆ ಮಾಡೋದಲ್ಲ, ನಾನು ಮಧುವನದಲ್ಲಿ ಹೋಗಬೇಕು ಅಂತ ನನ್ನ ಆಸೆ. ದಾದಿ ಹೇಳಿದಕ್ಕೆ ನಾನು ನಿಮ್ಮಲ್ಲಿ ಸೇವೆ ಮಾಡಿದ್ದೀನಿ. ಅದಕ್ಕೆ ನನಗೆ ಪ್ರೀತಿಯಿಂದ ನನಗೆ ಒಪ್ಪಿಗೆ ಕೊಟ್ರಿ, ಅನುಮತಿ ಕೊಟ್ರಿ ಮೇಲೆ ಹೋಗೋದಕ್ಕೆ. ಆ ಪತ್ರ ಓದಿ ನನ್ನ ಕಣ್ಣು ಮುಂದೆ ಕಣ್ಣೀರು ಹಾಕ, ಇಲ್ಲ ಅನ್ನಕ್ಕೆ ಬರಲಿಲ್ಲ. ಅಷ್ಟು ಸುಂದರವಾದ ಶಬ್ದಗಳಿಂದ ಅವರನ್ನು ಹೊಗಳಿ ಬಾಬಾವ್ರ ನೆನಪಿನಲ್ಲಿ ಆ ಪತ್ರ ಬರೆದಿದ್ದೆ. ठीक है, आपको जाना ही है तो भले जाओ, लेकिन मेरे विचार में आप यहाँ रहे तो अच्छी ಸೇವಾ ಹೋತಿ. ನಾನು ಬೇಡ ಅನ್ನೋದಿಲ್ಲ, ಹೋಗು, ಆದರೆ ನೀನು ಇಲ್ಲಿದ್ದರೆ
ಬಹಳಷ್ಟು ಬಾಬರ್ ಸೇವೆ ಆಗ್ತಿದೆ. ನಾನು ಹೇಳಿದೆ ಇಲ್ಲ, ಅದು ಒಂದು ಹುಚ್ಚು ಮನಸ್ಸಿನಲ್ಲಿ ತುಂಬಿಬಿಟ್ಟು ನಾನು ಮಧುಬನದಲ್ಲಿ ಇರಬೇಕು. ಆದರೂ ಅಣ್ಣರೇ, ನೀವು ಹೇಳುವಂಥ ಬೆಟ್ಟದ ಮೇಲಿರುವಂಥ ಮಧುಬನಕ್ಕೂ ಮತ್ತು ಕೆಳಗಡೆ ಇರುವಂಥ ಅಬು ರೋಡ್ನಲ್ಲಿರುವಂಥ ಶಾಂತಿವನಕ್ಕೂ ಅಷ್ಟೊಂದು ಡಿಫ್ರೆನ್ಸ್ ಏನೂ ಇರಲಿಲ್ಲ, ದೂರನೂ ಇದ್ದಿಲ್ಲ. ಬಟ್ ಭಗವಂತ ಬರೋದೆಲ್ಲಿ? ಮೇಲೆ ಬರ್ತಿದ್ದ, ಪರ್ವತದ ಮೇಲೆ, ಕೆಳಗೆ ಬರ್ತಿರ್ಲಿಲ್ಲ. ಈಗ ಬರ್ತಿದ್ದಾರೆ, ಆವಾಗ ಬರ್ತಿರ್ಲಿಲ್ಲ. ಭಗವಂತ ಎಲ್ಲಿ ಇರ್ತಾನೋ, ಎಲ್ಲಿ ಬರ್ತಾನೋ ಅಲ್ಲಿ ನಾನು ಇರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ತ್ಯಾಗ ಮಾಡೋಕ್ಕೆ ಸಿದ್ಧ. ಈ ನನ್ನ ಮನಸ್ಸಿನಲ್ಲಿತ್ತು. ಎಲ್ಲರೂ ಆಶ್ಚರ್ಯಪಟ್ಟರು, ಬೇಡ ಹೋಗಬೇಡ, ಇಷ್ಟೊಂದು ದೊಡ್ಡ ಜವಾಬ್ದಾರಿ ಬಿಟ್ಟು ಯಾಕೆ ಹೋಗ್ತೀಯಾ, ಮುಂದೆ ನೀನೇ ಇನ್ಚಾರ್ಜ್ ಆಗ್ತೀಯ ಅಂತ. ನನಗಿದು ಯಾವುದೂ ಬೇಡ ಅಂತ. ನನಗೆ ಪರಮಾತ್ಮ ಬೇಕು, ಪರಮಾತ್ಮನ ಸಾನ್ನಿಧ್ಯ ಬೇಕು ಹೊರತು ನನಗೆ ಯಾವುದು ವಸ್ತು, ವ್ಯಕ್ತಿ, ವೈಭವ ಏನೂ ಬೇಡ. ಆಯಿತು, ಆತ್ಮಪ್ರಕಾಶ್ ಭಾಯ್ ಸರಿ ಅಂತ ಹೇಳಿದರು. ಭಾಳ ಖುಷಿ. ಆಮೇಲೆ ದಾದಿ ಹೇಳಿದ್ರು, ನೋಡಪ್ಪ ಆವಾಗ ಇದು ಜ್ಞಾನ ಸರೋವರ ರೆಡಿ ಆಗ್ತಾಯಿತ್ತು. ಇದು ಮುಂದೆ ಒಂದು ವರ್ಷ ಹಾಗೆ 83ರಲ್ಲಿ ಕೇಳಿದ್ದು, 93ರಲ್ಲಿ ಕೇಳಿದ್ದು, 94ರಲ್ಲಿ ಫೈನಲ್ ಆಯಿತು ಹೋಗೋದು. ಆಯಿತು, ಮುಂದಿನ ವರ್ಷದೊಳಗಾಗಿ ಇನ್ನೊಂದು 6 ತಿಂಗಳಲ್ಲಿ ಜ್ಞಾನ ಸರೋವರ ರೆಡಿ ಆಗ್ತದೆ, ಅಲ್ಲಿ ನಿನಗೆ ಸೆಟ್ ಮಾಡೋಣ ಅಂತ ದಾದಿ ಹೇಳಿದೆ. ಸರಿ ಅಂತ. ಹಾಗಾದರೆ ನಾನು ಯೋಚನೆ ಮಾಡಿದೆ, ಹೇಗಾರು ಈಗ ಅವರು ಇದು ಪರ್ಮಿಷನ್ ಸಿಕ್ತಲ್ಲ ಹೋಗೋದಕ್ಕೆ. ಅದಕ್ಕೆ ನಾನು ಭಾಳ ವರ್ಷದಿಂದ ನಮ್ಮ ಲೌಕಿಕ ಮನೆಗೆ ಹೋಗಿರಲಿಲ್ಲ. ಅದಕ್ಕೆ ದಾದಿಗೆ ಕೇಳಿದೆ, ನಾನು ಸ್ವಲ್ಪ ನಮ್ಮ ತಂದೆ ತಾಯಿ ಭೇಟಿ ಮಾಡಿ ಬರಲ್ಲ ಧಾರಾಳವಾಗಿ, 1 ತಿಂಗಳು ಹೋಗಂತ. 1 ತಿಂಗಳು ಹೋದೆ. 1 ತಿಂಗಳು ಹೋಗಿ ಬರುವುದರೊಳಗಾಗಿ ಮತ್ತೆ ವಾತಾವರಣ ಬದಲಾವಣೆ ಆಗಿಬಿಟ್ಟಿತ್ತು. ಈಗ ಅಕೌಂಟ್ ಆಫೀಸ್ನಲ್ಲಿ ಗೋಲಕ್ ಬಾಯ್ ಅಂತಿದ್ದಾರೆ. ಅವ್ರಿಗೆ ನಮಗೆ ಭಾಳ ಚೆನ್ನಾಗಿ ದೋಸ್ತಿ. ಯಾಕೆ ಅವನು ಅಕೌಂಟ್ ಆಫೀಸ್ನಲ್ಲಿ ಮತ್ತು ಲಿಟ್ರೇಚರ್ ಹೆಡ್ಡು ಅವರೇ ಇದ್ದರು, ಸೇಲ್ಸ್ ಕೌಂಟ್ರ್ನಲ್ಲಿ. ಅವಾಗ ನಾವು ಯಾವಾಗಲೂ ಅಕೌಂಟ್ ಮಾಡಬೇಕಾದ್ರೆ ಅವ್ರ ಜೊತೆ ಡಿಸ್ಕಷನ್ ಮಾಡೋದು. ಮತ್ತು ಏನಾದರೂ ಪ್ರೆಸ್ಗೆ ಬೇಕಾದಂಥ ಸಾಮಾನುಗಳು ಖರೀದಿ ಮಾಡಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕಾಗ್ತಿತ್ತು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಹೋಗ್ಬೇಕಾದ್ರೆ ಅವ್ರು ತಮಗೆ ಬೇಕಾದಂಥ ಸಾಮಾನು ತರಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ರೂಪಾಯಿ ನನಗೆ ಕ್ಯಾಶ್ ಕೊಡ್ತಿದ್ರು. ಆವಾಗ ಇದೆಲ್ಲ 93, 94ರಲ್ಲಿ ನಾವು ಹೋಗ್ಬೇಕು, ಎಲ್ಲಿ ಕೊಡಬೇಕು, ಎಲ್ಲಿ ತೊಗೊಳ್ಬೇಕು ಅಂತ ತೊಗೊಂಡು ಬರ್ತೀವಿ. ಹೀಗೆ ನಮ್ಮಲ್ಲಿ ಪರಸ್ಪರ ಒಂದು ಥರದ ಒಂದು ವಿಶ್ವಾಸ ಮತ್ತು ಸ್ನೇಹ ಇತ್ತು. ಹೀಗಾಗಿ ಅವ್ರಿಗೆ ಗೊತ್ತಾದಾಗ ಇವನು ಪ್ರೆಸ್ ಬಿಟ್ಟು ಮೇಲೆ ಬರ್ತಾನೆ ಅಂದಾಗ ಅವರು ಆತ್ಮಪ್ರಕಾಶ್ ಬಾಯಿ ಮತ್ತು ದಾದಿಯವ್ರನ್ನ ಇಬ್ಬರು ಇದ್ದಾಗ ಒಂದು ಮಾತಾಡೋದು, ದಾದಿ ಉಸ್ಕೋ ನೈ ಲೇನಾ ಅಂತ, ऊपर नहीं बुलाना. ಆತಂ ಬಾಯಿಗೆ ಹೇಳಿದ್ರು, ಉಸ್ಕೋ ನೈ ಛೋಡ್ನಾ. ಯಾಕಂತ ಕೇಳಿದ್ರೆ ಅಂಥ ವ್ಯಕ್ತಿ ನಿಮ್ಗೆ ಸಿಗೋದಿಲ್ಲ, ನೀನು ಕಳ್ಕೊಂಡ್ಮೇಲೆ ವ್ಯಥೆ ಪಡ್ತೀಯ, ಬೇಡ ಅಂತೆ. ದಾದಿಗೆ ಹೇಳೋದು, ದಾದಿ ಏಕ್ ಅಚ್ಚ ಹ್ಯಾಂಡ್ ಹೈ ಆತಂ ಪ್ರಕಾಶ್, ಹಾಂ ವಹಿ ರೈನ, ಅಲ್ಲೇ ಇರಲಿ ಅಂತೇಳಿ. ದಾದಿ ಆಗಲಿ ಅಂತಂದು. ಆತಂ ಪ್ರಕಾಶ್ ಬಂದು ಸರಿ ಹೌದಲ್ಲ ಅಂತ. ನಾನು ಮತ್ತೆ ವಾಪಸ್ ಬಂದೆ. ಅವಾಗ ಇದು ಎಲ್ಲ ತಿರುಗುಮರು ಆಯಿತು. ಇಲ್ಲ ನೀನು ಹೋಗಬೇಡ ಅಂತ. ಹೋಗಬೇಡ ಅಂದ ತಕ್ಷಣ ಈ ಸಮಯದಲ್ಲಿ ನನ್ನ ಕರುಣಾಬಾಯಿ ನೆನಪಂದರು. ಕರುಣಾಬಾಯಿ ಹತ್ರ ಹೋದೆ. ಬಾಯಿಜಿ ಹೀಗೀಗ ಆಯಿತು, ನೀ ಏನು ಚಿಂತೆ ಮಾಡಬೇಡ, ಅವನು ಮೊದಲು ಪರ್ಮಿಷನ್ ಕೊಟ್ಟಿದ್ದಾನಲ್ಲ, ನೀನು ಹೋಗ್ಬಿಡು ಸಾಮಾನು ತೊಗೊಂಡು ಮೇಲ್ಗಡೆ ಅಂತ. ನಾನು ದಾದಿ ಹತ್ರ ಬಂದು, ದಾದಿ ನಾನು ಬೇಡ, ನಾನು ಇಲ್ಲೇ ಬರ್ತೀನಿ. ಸರಿ ಅಂತ ದಾದಿ ಆಗಲಿ. ಮೌಂಟ್ ಆಬುದಲ್ಲಿ ಹೋದೆ. ಮೌಂಟ್ ಆಬು ಹೋದಾದಮೇಲೆ ಸುಮಾರು 1 ವಾರ ಕಳೆದಿರ್ಬೋದು. ಇದು ಈ ವಿಷಯ ನಾನು ಪ್ರಿಂಟಿಂಗ್ ಪ್ರೆಸ್ ಬಿಟ್ಟು ಮಧುಬನಕ್ಕೆ ಬಂದೆ ಅಂತಕ್ಕಂಥ ವಿಷಯ ಜಗದೀಶ್ ಭಾಯ್ ಅವ್ರಿಗೆ ಗೊತ್ತಾಯಿತು. ಆಗ ಜಗದೀಶ್ ಭಾಯ್ ಅವ್ರನ್ನ ಈ ಜ್ಞಾನ ಸರೋವರಕ್ಕೆ ಡೈರೆಕ್ಟ್ರ್ ಅಂತ ಅವ್ರನ್ನ ನಿಮಿತ್ತ ಮಾಡಿದರು. ಆಗ ದಾದಿ ಜ್ಞಾನ ಸರೋವರದಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ರು. ಆ ಆಫೀಸಿಗೆ ನೀನು ನೋಡ್ಕೊಳ್ಳಪ್ಪ ಅಂತ ನನಗೆ ಕೊಟ್ಟರು. ಸರಿ ಅಂತ. ಆಫೀಸು ಜಗದೀಶ್ ಭಾಯ್ ಅವ್ರಿಗೆನಾ ಅಥವಾ ಇಲ್ಲ, ಅದು ಜನರಲ್ ಆಫೀಸು, ಇಂಥದ್ದಂತ ಇರಲಿಲ್ಲ. ಮುಂದೆ ಒಂದು ದಿವಸ ಒಂದು ಆಫೀಸ್ ಶುರುವಾಗಿ 1 ವಾರನ ಆಗಿತ್ತು. ಅವಾಗ ದಾದಿ ನನ್ನ ಕರೆದ್ರು, ಮಹೇಶು ಇದ್ರ ಬಾಪ. ಜಗದೀಶ್ ಭಾಯಿ ನಿನ್ನ ಡಿಮಾಂಡ್ ಮಾಡಿದಾರಪ್ಪ, ಅವ್ರು ಬೇಕಂತೆ ಅವ್ರ ಆಫೀಸ್ ನೋಡ್ಕೊಳ್ಳೋಕ್ಕೆ,
ಹೋಗ್ತೀಯಾ ಅಂತ. ನಾನು ಸುಮ್ಮನೆ ಅದೇ ಏನೋ ಅದು, ಯಾಕೆ ನನಗೆಲ್ಲ ಗೊತ್ತಿತ್ತು. ನಾನು ಇಷ್ಟು ವರ್ಷ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಶಾಂತಿವನದಲ್ಲಿ 3 ವರ್ಷ, ದಿಲ್ಲಿಯಲ್ಲಿ 6 ವರ್ಷ, 9 ವರ್ಷ ಹಗಲು ರಾತ್ರಿ ಸೇವೆ ಮಾಡಿ ನನಗೆ ಸಾಕಾಗಿಬಿಟ್ಟಿತ್ತು. ಈ ದೊಡ್ಡವರ ಸಹವಾಸವೇ ಬೇಡ ಅನ್ನೋವಂಥದ್ದು. ನಾನು ಅವ್ರ ಸಹವಾಸ ಅಂದರೆ ಈ ರೀತಿ, ಯಾಕಂದ್ರೆ ಜಗದೀಶ್ ಅವರು ಪರ್ಫೆಕ್ಟ್. ಅವ್ರು ಯಾವುದೇ ಕೆಲಸ ಪರ್ಫೆಕ್ಟ್ ಬೇಕು ಮತ್ತು ಹೇಳಿದ ಸಮಯಕ್ಕೆ ಬೇಕು. ಬಟ್ ನಾನು ಯಾವತ್ತೂ ತಪ್ಪಿರಲಿಲ್ಲ, ಮಾಡ್ತಿದ್ದೆ. ಬಟ್ ಈ ಮಧುಬನದಲ್ಲಾದರೂ ಬಂದು ನಾನು ಆರಾಮಾಗಿರಬೇಕು ಅಂತ, ಅದಕ್ಕೋಸ್ಕರ ಯಾವುದಾವುದೊಂದು ಸಹಜವಾದಂಥ ಸೇವೆ ತೊಗೊಂಡು ಇರಬೇಕು ಅಂತ. ಅವಾಗ ನಾನು ಸುಮ್ಮನೆ ಆಗಿದ್ದಕ್ಕೆ ಯಾಕೆ ಆದರೂ ಏನೂ ಉತ್ತರ ಕೊಡಲಿಲ್ಲ. ಇಲ್ಲ, ನೀನು ಜಗದೀಶ್ ಭಾಯಿ ಅವ್ರು ಕೇಳಿದಾರೆ ಅಂದಮೇಲೆ ನೀನು ಅವ್ರ ಹತ್ರನೇ ಹೋಗಬೇಕು ಅಂತ. ಸರಿ ಅಂತ ಹೇಳಿದೆ. ಅದು ಮನಸ್ಸಿನಲ್ಲಿ ಹೋಗೋ ಇಷ್ಟ ಇರಲಿಲ್ಲ. ನಾನು ಮೃತ್ಯುಂಜಯ ಭಾಯಿ ಹತ್ರ ಹೋಗಿ ಅಪ್ರೋಚ್ ಮಾಡಿದೆ. ಬಾಯಿಜಿ, ನಾನು ನಿಮ್ಮ ಹತ್ರ ಬರ್ತೀನಿ ಅಂತ. ಅವ್ರಿಗೆ ಖುಷಿ. ಆಯಿತು, ನಾನು ದಾದಿಗೆ ಹೇಳ್ತೀನಿ ಅಂತ. ಅವರು ಒಂದು ದಿವಸ ನಾನು ಬಂದಾಗ ದಾದಿಯವ್ರನ್ನ ಕೇಳಿದೆ, ದಾದಿ, ನಾನು ಈ ಮಹೇಶನ್ನು ನನ್ನ ಆಫೀಸಿಗೆ ತೊಗೊಳ್ತೀನಿ ಅಂತ. ಅವ್ರ ಹತ್ರ ಆಗಲೇ ಒಬ್ಬ ಹರೀಶ್ ಅಂತ ಒಬ್ಬರಿದ್ದರು. ಅವಾಗ ದಾದಿ ಕೇಳಿದರು, ಈಗ ಒಬ್ಬನಿದ್ದಾನೆ, ಇವನೇ ಹಾಕಬೇಕು ಅಂತ. ಇಲ್ಲ, ಇವು ನನಗೆ ಬೇಕು, ಇವನಿಗೆ ಭಾಳಷ್ಟು ಭಾಷೆ ಬರ್ತವೆ, ಹಿಂದಿ, ಇಂಗ್ಲೀಷು, ಕನ್ನಡ, ನನಗೆ ಅನುಕೂಲ ಆಗ್ತಿದೆ. ಅವಾಗ ದಾದಿ ಚೆನ್ನಾಗಿ ಅವ್ರಿಗೆ ಬೈದರು. ಇಲ್ಲ, ಇವನ್ನ ಜಗದೀಶ್ ಭಾಯಿ ಕೇಳಿದ್ದಾರೆ, ಅದಕ್ಕೋಸ್ಕರ ನೀನು ಕೊಡೋಕ್ಕಾಗಲ್ಲ. ಸರಿ ಅಂತ. ಮತ್ತು ಹೀಗೆ 3 ತಿಂಗಳ ಕಳೀತು. ನಾನು ಜಗದೀಶ್ ಅಷ್ಟರಲ್ಲಿ ಅವರು ಬಂದು ಹೋಗ್ತಾಯಿದ್ರು ಮೌಂಟ್ ಅಬುಗೆ. ನಾನು ಅವ್ರ ಹತ್ರ ಹೋಗಿರಲಿಲ್ಲ. ನಾನಲ್ಲೇ ಆಫೀಸಲ್ಲಿದ್ದರೂ ನಾನು ಇಲ್ಲಿ ಮೃತ್ಯುಂಜಯ ಅವ್ರ ಆಫೀಸ್ನಲ್ಲೇ ಸೇವೆ ಮಾಡ್ತಾಯಿದ್ದೆ. ಒಂದು ಸಾರಿ ಒಂದು 3 ತಿಂಗಳಾದಮೇಲೆ ನಮ್ಮ ಸಿಸ್ಟ್ರು ಬಂದಿದ್ದರು, ನಮ್ಮ ಚಿಕ್ಕ ತಂಗಿ, ಮಧುಬನಕ್ಕೆ. ಅವ್ರನ್ನ ಕರ್ಕೊಂಡು ನಾನು ಮಾರ್ಕೆಟಿಗೆ ಹೋಗಿದ್ದೆ. ಅವ್ರದ್ದೇನು ಖರೀದಿ ಮಾಡೋದಾಯ್ತು, ಪರಿಚಯ ಮಾಡ್ಕೊಂಡು ಬಂದ್ವಿ. ಅವ್ರು ಬರೋದ್ರೊಳಗೆ ಮಧ್ಯಾಹ್ನ 3 ಗಂಟೆ ಆಯಿತು. ಆ ಬಾಬಾ ರೂಮಿಂದ ಅಂಗಳ ಇದೆಯಲ್ಲ, ಅಂಗನ್ ಅಂತ ನಾವೇನು ಕರಿತೀವಿ, ಅಲ್ಲಿ ಬರಬೇಕಾದ್ರೆ ಪ್ರತಿದಿನ ದಾದಿ ಊಟ ಮಾಡಿಬಿಟ್ಟು ಮಧ್ಯಾಹ್ನ 3 ಗಂಟೆವರೆಗೂ ಅಲ್ಲಿ ಅಂಗನದಲ್ಲಿ ಒಬ್ಬರೇ ಕೂತ್ಕೊಂಡಿರ್ತಾರೆ. ಯಾರಾದರೂ ಬಂದರೆ ಅಂಥ ಸಮಯದಲ್ಲಿ ಮಾತಾಡ್ಸೋದು ಇದು. ಅಂದರೆ ಊಟ ಮಾಡಿದ್ಮೇಲೆ ಒಂದು 15 ನಿಮಿಷ ಅಲ್ಲಿ ಕೂತ್ಕೊಂಡಿರ್ತಾರೆ. ನಾನು ನಮ್ಮ ಸಿಸ್ಟರ್ ಜೊತೆ ಅಲ್ಲಿ ಬರೋದಕ್ಕೆ ದಾದಿ ಅಲ್ಲಿ ಕೂತ್ಕೊಂಡಿದ್ದು ನಾನು ನೋಡಿದರು. ನೋಡಿದ ತಕ್ಷಣ ದಾದಿ ಭಾಳ ಸ್ಟೈಲ್, ಭಾಳ ಪ್ರೀತಿಯಿಂದ ಇಸ್ತಾರೆ, ಮಹೇಶ್ ಇದ್ರ. ನನಗೆ ಸ್ವಲ್ಪ ಭಯ ಆಯಿತು, ಯಾಕೆ ಕರೋರು ಅಂತ ಹೋದೆ. ಆಗ ದಾದಿ ಹೇಳ್ತಾರೆ, महेश तेरे कारण मेरे को जगदीश भाई से 1 घंटा सुनना पड़ा क्लास. ಅಂದರೆ ಮಹೇಶು, ನಿನಗೋಸ್ಕರ, ನಿನಗಾಗಿ ನನಗೆ ಜಗದೀಶ್ ಭಾಯಿಂದ 1 ಗಂಟೆ ಕ್ಲಾಸ್ ಕೇಳುವಂಥ ಪರಿಸ್ಥಿತಿ ಬಂತು ಅಂತ. ಇಷ್ಟು ಕೇಳೋದಕ್ಕೆ ನನಗೆ ಕಣ್ಣ ನೀರು ಬಂದುಬಿಡ್ತು. ನನಗೋಸ್ಕರ ದಾದಿಗೆ ಕೇಳಬೇಕಾಯ್ತಲ್ಲ ಮಾತನ್ನು. ಕ್ಯೂ नहीं गया ಜಗದೀಶ್ ಹತ್ರ ನೀನು ಯಾಕೆ ಹೋಗಿಲ್ಲ ಅಂತ ಕೇಳಿದ್ರು. ಜಾओ ಅಭಿ ಜಾओ ಓ ಮೇರೆಕು ಅವರು ಜಗದೀಶ್ ಭಾಯಿ ನನಗೆ ಹೇಳ್ತಾರೆ, ನಾನು ಜೀವನದಲ್ಲಿ ಮೊದಲೇ ಸಾರಿ ನಿಮ್ಗೆ ನನಗೊಂದು ಏನಾದರೂ ಬೇಕು ಅಂತ ಕೇಳಿದ್ದು. ನನಗೊಂದು ಹ್ಯಾಂಡ್ ಬೇಕು ಅಂತ ನಾನು ನಿಮಗೆ ಕೇಳಿದರೆ ನೀವು ಅದನ್ನ ಕೊಡಲಿಲ್ವಲ್ಲ, ಅವನು ಇದುವರೆಗೂ ನನ್ನ ಹತ್ರ ಬಂದಿಲ್ಲ ಅಂತ ಹೇಳಿದರು. ಈಗ ಹೋಗಿ ಅವ್ನಿಗೆ ಸಾರಿ ಹೇಳು, ಸೇವೆ ಶುರು ಮಾಡಂತೆ. ನನಗೆ ಭಾಳ ಬೇಜಾರಾಯಿತು. ನನಗೋಸ್ಕರ ದಾದಿ ಇಷ್ಟೊಂದು ಮಾತು ಕೇಳಬೇಕಾಯ್ತಲ್ಲ. ಸರಿ ದಾದಿ ಅಂತ ಹೇಳಿದೆ. ಅವತ್ತು ಸಂಜೆ 6 ಗಂಟೆಗೆ ಅವ್ರ ಹತ್ರ ಹೋಗಿ ಹೇಳಿದೆ, ಭಾಯ್ ಸಾಬ್ ಓಂ ಶಾಂತಿ ಅಂತ. ದಾದಿ ಕಳಿಸಿದಾರ ಅಂತ. ಹೌದು. ಅವರು ನಕ್ಕರು, ಬೋಳು ನಕ್ಕು ಹೇಳಿದರು, ನೋಡು ನಾಳೆಯಿಂದ ನೀನು ಜ್ಞಾನ ಸರೋವರಿಗೆ ಹೋಗ್ತೀಯಲ್ಲ, ಹೋಗೋಕ್ಕಿಂತ ಮುಂಚೆ ಬೆಳಿಗ್ಗೆ 6 ಗಂಟೆಗೆ ನನಗೊಂದು ಫೋನ್ ಮಾಡು. ಏನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ನಾನು ನಿನಗೆ ಹೇಳ್ತೀನಿ, ಇಲ್ಲಾಂದರೆ ನಿನ್ನಷ್ಟಕ್ಕೆ ನಿನಗೇನು ಸೇವೆ ಇದ್ದು ಅದು ಮಾಡ್ಕೊಂಡು ಹೋಗುವ. ಅಂದರೆ ಅವಾಗ ನಿಮ್ಮದು ಆಫೀಸು ಜ್ಞಾನ ಸರೋವರದಲ್ಲಿ, ನೀವು ಇರುವಂಥ ಅಕಾಮಿಡೇಷನ್ನು ಪಾಂಡವದಲ್ಲಿ ದಿನ ಹೋಗೋ ಬರೋದು. ಇಷ್ಟ ಆದಮೇಲೆ ಅವತ್ತಿನಿಂದ
ನಾನು ಜಗದೀಶ್ ವಿ ಅವರ ಜೊತೆ ಡೈರೆಕ್ಟಾಗಿ ಸಂಬಂಧ ಸೇವೆಯಲ್ಲಿ ಬಂದೆ. ಆದರೆ ಇವತ್ತು ನನಗೆ ಆಶ್ಚರ್ಯ ಅನ್ನಿಸ್ತದೆ, ನಾನು ಮೊದಲೇ ಸಲ ಭೇಟಿ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಇಲ್ಲದೆ ಅವ್ರು ಭೇಟಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇವತ್ತು ನನಗೆ ಅವರೇ ಸ್ವತಃ ಹೇಳ್ತಾರೆ, ದಿನ ಬೆಳಿಗ್ಗೆ 6 ಗಂಟೆಗೆ ನನಗೆ ಫೋನ್ ಮಾಡೋ ಅಂತ. ಅದಕ್ಕೆ ಬೆಳಗ್ಗೆ ಅವರಿಗೆ ಗುಡ್ ಮಾರ್ನಿಂಗ್ ಹೇಳ್ತಕ್ಕಂಥ ಸೌಭಾಗ್ಯ ಈ ಡ್ರಾಮಾದಲ್ಲಿ ಬಾಬಾ ನಂಗೆ ಕಲ್ಪಿಸಿಕೊಟ್ರಲ್ಲ ಅಂತ ಭಾಳ ಸಂತೋಷ ಆಗ್ತದೆ. ಜನಗಳು ಅವರನ್ನು ಭೇಟಿ ಮಾಡೋದಕ್ಕೆ ವೇಟ್ ಮಾಡ್ತಾರೆ, ಬಟ್ ಅವ್ರಿಗೆ ನಾನು ನೇರವಾಗಿ ಹೋಗ್ತಕ್ಕಂಥದ್ದು ಇದೊಂದು ಸೌಭಾಗ್ಯ ಸಿಗ್ತಲ್ಲ ಅಂತ. ಇದು ಒಂದು ಥರದ, ನಾನು ಹೇಗೆ ಭಗವಂತ ನನ್ನ ಜೊತೆಗಾರನು ಹಾಗೆ ನಾನು ಈ ಭಗವಂತನ ಅತ್ಯಂತ ಪ್ರೀತಿಯ ಮಗುವಾದ ಜಗದೀಶ್ ವಿ ಅವರ ಜೊತೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಸಿಕ್ಕಿದೆಯಲ್ಲ ಅಂತ ಇವತ್ತಿಗೂ ನನಗೆ ಒಂಥರ ನಶೆ ಇರ್ತದೆ. ನೋಡಿ, ನಿಮ್ಮ ಈ ಜೀವನದ ಪ್ರತಿ ಘಟನೆಗಳು ನಿಜವಾಗ್ಲೂ ವಂಡರ್ಫುಲ್. ಪ್ರತಿಯೊಂದು ಘಟನೆಗಳು ಸಹ ಒಂದೊಂದು ತಿರುವುಗಳಂತನೂ ಸಹ ಹೇಳ್ಬೋದು. ಯಾಕಂದರೆ ನೀವು ಯೋಚನೆ ಮಾಡದೇ ಇರುವಂತಹ ಟರ್ನಿಂಗ್ಸ್ ನಿಮ್ಮ ಲೈಫಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅದರಿಂದ ನಿಮ್ಮ ಕಲ್ಯಾಣವೇ ಆಗಿದೆ ಹೊರತು ಅದರಿಂದ ನಿಮಗೆ ಯಾವುದೇ ರೀತಿ ಹಾನಿಯೂ ಆಗಿಲ್ಲ. ಹೆಜ್ಜೆ ಹೆಜ್ಜೆಗೂ ನಿಮಗೆ ಅದರಿಂದ ಕಲ್ಯಾಣವೇ ಆಗಿದೆ. ಅಂದರೆ ತಾವು ಇಷ್ಟೊತ್ತು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟು ನಿಮ್ಮ ಜೀವನದ ಅನುಭವಗಳನ್ನು ತಿಳಿಸ್ಕೊಟ್ರಿ. ಹಾಗೆ ಇನ್ನು ಮುಂದೆ ನೀವು ಜಗದೀಶ್ ಭಾಯ್ ಅವರ ಒಡನಾಟದಲ್ಲಿ ಹೇಗಿದ್ರಿ, ಏನಾಯಿತು ಅನ್ನೋ ತಿಳ್ಕೊಳ್ಳುವಂಥ ಕುತೂಹಲ ನನಗೂ ಇದೆ. ಆದರೆ ಸಮಯದ ಅಭಾವದಿಂದ ಈ ಸಂಚಿಕೆಯನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾಯಿದ್ದೀನಿ. ತಾವು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವಗಳ ಒಂದು ಪುಸ್ತಕವನ್ನು ತೆರೆದು ಇಟ್ಟು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ತಮಗೆ ಭಾಳ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣವ್ರಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಇದ್ರೂ ಸಹ ಅವರಿಗೆ ತಮ್ಮ ಒಂದು ಲಕ್ಷ್ಯ, ಗುರಿ ಅಥವಾ ಮನಸ್ಸಿನ ಆಸೆ ಏನಿತ್ತು ಮೌಂಟ್ ಅಬುವಿನಲ್ಲೇ ಇರಬೇಕು ಅನ್ನುವಂಥದ್ದು. ಹಾಗೆ ಅದಕ್ಕೋಸ್ಕರ ಅವರು ತಮ್ಮ ಜವಾಬ್ದಾರಿಗಳನ್ನು ಸಹ ಬೇರೆಯವ್ರಿಗೆ ಒಪ್ಪಿಸಿ ತಮ್ಮ ಮನಸ್ಸಿನ ಖುಷಿಗೋಸ್ಕರ ರಾಜಸ್ಥಾನದ ಮೌಂಟ್ ಅಬುಗೆ ಹೋಗಿ ಅಲ್ಲೇ ಇದ್ರೂ ಸಹ ನೋಡಿ, ಭಗವಂತನ ಒಂದು ಕಾರ್ಯ ಹೇಗೆಲ್ಲ ತಿರುವುಗಳನ್ನು ಪಡೆಯುತ್ತೆ. ಅದಕ್ಕೆಲ್ಲ ಮುಖ್ಯ ಕಾರಣ ನನಗನಿಸಿದ ಹಾಗೆ ಅಣ್ಣವ್ರಿಗೆ ಭಗವಂತನ ಮೇಲೆ ಇದ್ದಂಥ ನಿಶ್ಚಯ ಮತ್ತು ಹಿರಿಯರ ಮೇಲೆ ಇದ್ದಂಥ ಒಂದು ವಿಶ್ವಾಸ ಅದಕ್ಕೆ ಕಾರಣ ಅಂತ ನನಗನ್ನಿಸ್ತಾ ಇದೆ. ಹೀಗೆ ನಮ್ಮ ಸಂಚಿಕೆಗಳನ್ನು ವೀಕ್ಷಣೆ ಮಾಡ್ತಾಯಿರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.